ಎಲ್ಲರೂ ಹೋಗ್ಬಿಟ್ರು. ಈಗ ನಾನು ಏನು ಅಡುಗೆ ಮಾಡಲಿ ಅಂತ ನನಗೆ ಗೊತ್ತಾಗಬಲ್ತು. ಇಷ್ಟು ದಿನ ಅವರು ಇದ್ರು, ನನಗೆ ನೋಡಿದ್ರೆ ವಾಸನೆ ಆಗತ್ತಿಲ್ಲ. ವಾಸನೆ ನೋಡಿದ್ರೆ ವಾಂತಿ ಬರಕತ್ತೈತಿ. ಅತ್ತಿ ಏನಾರ ಮಾಡ್ತಾರಂದ್ರೆ ಅತ್ತಿಗೇನೋ ಖಾಲಿ ಏನೋ ಆಗೈತಂತ. ಕರೆ ಹೇಳ್ತಾರ ಸುಳ್ಳು ಹೇಳ್ತಾರ ಯಾರಿಗೆ ಗೊತ್ತು. ಕೆಲಸ ಹತ್ತಂತ ಏನು ನಾಟಕ ಮಾಡಕತ್ತಾರ ಏನೋ. ನನಗೆ ಏನು ಅಡುಗೆ ಮಾಡ್ಬೇಕಂತನೂ ಗೊತ್ತಾಗವಲ್ತು. ಅಡುಗೆ ಮಾಡ್ಬೋದು ಬಿಡು, ಆದರೆ ವಾಸನೆಗೆ ನನಗೆ ವಾಂತಿ ಆಗತ್ತಲ್ಲ, ತಿನ್ನಕ್ಕೂ ಆಗವಲ್ತು. ಏನು ಮಾಡೋದೀಗ? ಯಾಕಾರ ಹೊಟ್ಟಿಲಿ ಅದನೋ ಅನ್ನೋಂಗೆ ಆಗೈತೆ ನನಗೆ. ಈ ಮಕ್ಕಳು ಬೇಡ ಏನು ಬೇಡ, ಆರಾಮಾಗಿರ್ಬೋದಾಗಿತ್ತು. ಇನ್ನು 9 ತಿಂಗಳು ನಾನು ಹಿಂಗೆ ಕಷ್ಟಪಡ್ಬೇಕಾ? ಅಲ್ಲ, ಒಬ್ರಾದ್ರೂ ಹೋಗ್ಬೇಕಾರೆ ಹೋಗ್ತಾನಂತ ಹೇಳಿದ್ರೇನು? ಒಬ್ರು ಹೇಳಿಲ್ಲ. ಈ ನನ್ನ ಗಂಡನೋ ಅವನು ಬೇರೆ ಏನೇನೆಲ್ಲ ಮಾಡ್ತಾ ಇದ್ದಾನ. ಅಲ್ಲ, ಇವನಿಗೆ ಏನಕ್ಕೆ ಬೇಕಾಗಿತ್ತು? ಅದನ್ನೆಲ್ಲ ಕಳ್ತನ ಮಾಡೋದು, ಸುಮಾರು ತಂದಿಡೋದು. ಈಗ ಅತ್ತೆ ಹೋಗಿ ಅದನ್ನೇನಾದರೂ ಚೆಕ್ ಮಾಡಿಸಿ ಕೇಳಿಸ್ಕೊಂಬಂದ್ರೆ ಏನು ಮಾಡೋದು ಗತಿ? ಅಲ್ಲ, ಇವನಿಗೆ ಬುದ್ಧಿ ಅನ್ನೋದೇ ಇಲ್ಲ. ನಾನು ಹೋಗಿ ಹೋಗಿ ಇವನು ಒಳ್ಳೆಯವನಂತ ಇವನ ಮದುವೆ ಆದ್ನಿ. ಇವ್ ನೋಡಿದ್ರೆ ಕಳ್ತನ ಮಾಡೀನಿ, ಅದನ್ನ ಮಾಡಿದ್ನಿ, ಇದನ್ನ ಮಾಡಿದ್ನಿ, ಅಲ್ಲಿ ರೊಕ್ಕ ಇಸ್ಕೊನಿ, ಇಲ್ಲಿ ರೊಕ್ಕ ಇಸ್ಕೊನಿ. ಇದೆಲ್ಲ ಇವನಿಗೆ ಯಾಕೆ ಬೇಕಾಗಿತ್ತು? ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಇವನ್ನ ಬಿಟ್ಟು ಹೋಗ್ಬೇಕಂದ್ರೆ ಹೊಟ್ಟೆಗೆ ಮಗು ಬೇರೆ ಐತಿ. ಇದನ್ನ ಮನೆಯವ್ರ ಮುಂದೆ ಹೇಳೋಕ್ಕೂ ಆಗತ್ತಿಲ್ಲ, ಇಲ್ಲಿಂದ ಬಿಟ್ಟು ಹೋಗೋಕ್ಕೂ ಆಗತ್ತಿಲ್ಲ. ಎಲ್ಲ ಕಡೆಯಿಂದ ನಾನು ಒದ್ದಾಡಕತ್ಬಿಟ್ಟೇನೆ. ಏನು ಮಾಡಬೇಕು ಅಂತ ಗೊತ್ತಾಗತ್ತಿಲ್ಲ ನನಗೆ. ಬರಲಿ ಅವ್ನ ಮನೆಗೆ. ಅವ್ನ ಮನೆಗೆ ಬಂದಾಗ ಚಂದಾಗ ಬೈದು ಕೇಳ್ತಾನೆ ಅವನ. ಇಷ್ಟೇನ ನಾನು ಸುಮ್ಮನೆ ಇದ್ನಿ, ಆದರೆ ಇನ್ನು ಮುಂದೆ ನಾನು ಸುಮ್ಮನೆ ಇರಂಗಿಲ್ಲ. ಅಲ್ಲ, ಮನೇಲಿ ಸ್ವಂತ ತಾಯಿದವನು ತೊಗೊಂಡು ಬಂದಿರೋದ ಕಳ್ತನ ಮಾಡ್ಯಾನ. ಇನ್ನು ನಾಳೆ ನಾನು ಏನಾದರೂ ತಂದಿಟ್ಬಿಟ್ರೆ ಅದನ್ನು ಕಳ್ತನ ಮಾಡೋದಿಲ್ಲ ಅನ್ನೋದು ಏನು ಗ್ಯಾರಂಟಿ? ನಾನು ಅದನ್ನ ಬಂಗಾರದಂತ ನಾನು ಹಾಗೆ ಹಾಕೊಂಡು ಅಡ್ಡಾಡ್ತೇನೆ. ಸುಮಾರು ತಂದಿಟ್ಟು ಇದ ನೀನು ಬಂಗಾರ ಸರ ಅಂತ ಹೇಳಿದ್ರೆ ಏನು ಮಾಡಲಿ? ಅಲ್ಲ, ಈ ಅಮ್ಮೋಗಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರ? ಇವರು ಮೊದಲು ಹಿಂಗೆ ಇರೋಕ್ಕಿಲ್ಲ, ಮದುವೆ ಆದಮೇಲೆ ಯಾಕೆ ತುಂಬಾ ಬದಲಾಗ್ಬಿಟ್ಟಾರ. ಇವರು ಏನು ಕೆಲಸ ಮಾಡ್ತಾರೆ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ, ನಾನೆಲ್ಲ ಸರಿಯಾಗಿ ತಿಳ್ಕೊಲೇಬೇಕು. ಹೊಟ್ಟೆಲಿ ಮಗು ಇಟ್ಕೊಂಡು ನಾಳೆ ಕೈಗೆ ಆ ಮಗು ಭೂಮಿಗೆ ಬಂದಾಗ ಕಷ್ಟಪಡೋದಕ್ಕಿಂತ ಇವಾಗ ತಿಳ್ಕೊಂಡು ಹಂಗೇನಾದರೂ ಇವನಿಂದ ಪ್ರಾಬ್ಲಮ್ ಇದ್ರೆ, ಇವೇನಾದರೂ ತಪ್ಪು ಮಾಡತ್ತಾರ ಅಂತ ಗೊತ್ತಾದ್ರೆ ಇವಾಗ ಈ ಮಗುನ ತೆಗೆಸ್ಬಿಟ್ಟು ನಾನಂತ ಅವ್ರ ಮನೆಗೆ ಹೋಗ್ಬಿಡ್ಬೇಕು. ಇವನು ಸರಿಯಾಗಿದ್ದರೆ ಇವನ ಜೊತೆ ಇರಾಕ. ಇಲ್ಲ, ಈ ಕಳ್ತನ ದರೋಡೆ ಈ ರೀತಿ ಕುಡಿಯೋದು ಮಡಿಯೋದು ಮಾಡಿದ್ರೆ, ಅಲ್ಲ ಸಿಗರೇಟ್ ಸೇತಾ ಇದ್ದಾನೆ, ಕುಡಿತಾ ಇದ್ದಾನ, ನನಗೆ ಗೊತ್ತಿಲ್ಲಂಗೆ ಇದನ್ನೆಲ್ಲ ಮಾಡಕ್ಕೆ ಕಲ್ತಿದ್ದಾನ. ಇವನು ಇದನ್ನೆಲ್ಲ ಮಾಡ್ತಾನ. ನನ್ನ ಮುಂದೆ ನೋಡಿದ್ರೆ ಟೆನ್ಷನ್ ಮಾಡಿದ್ನಿ ಅಂತ ಹೇಳ್ತಾನ. ಇವಾಗ ನೋಡಿದ್ರೆ ಮನೆಯಲ್ಲೆಲ್ಲ ಸಿಗರೇಟ್ ರೂಮ್ನಾಗ ಬಿದ್ದಾವ. ಇದನ್ನೆಲ್ಲ ನಾನು ಯಾರ ಮುಂದೆ ಹೇಳಿ? ಸುಂದರಿ ಅಕ್ಕನ ಮುಂದೆ ಹೇಳಬೇಕು ಅಂತ ಅನ್ಕೋನಿ. ಆದ್ರೆ ನನ್ನ ಗಂಡನ ಮರ್ಯಾದೆ ನಾನು ತಕ್ಕೊಂಡಂಗೆ ಆಗ್ತೈತಿ. ಅವ್ರ ಗಂಡನ ಬಗ್ಗೆ ಅವ್ರು ಹೇಳೋದನ್ನು ಕೇಳಿದ್ರೆ ನನ್ನ ಗಂಡನ ಬಗ್ಗೆ ನಾನು ಯಾಕೆ ಕೆಟ್ಟದನ್ನು ಹೇಳಿ ಅಂತ ನಾನು ಅವ್ರಿಗೆ ಯಾರಿಗೂ ಹೇಳಿಲ್ಲ, ಅಮ್ಮಗೂ ಹೇಳಿಲ್ಲ. ಈಗ ಅತ್ತೆಗೂ ನಾನು ಹೇಳಲಿಲ್ಲ ಅಂದ್ರೆ ನಾನು ತಪ್ಪು ಮಾಡ್ದಂಗೆ ಆಗ್ತದೆ. ಈಗ ನಾನು ಏನು ಮಾಡಲಿ? ಇವ್ರು ಮಾಡೋದನ್ನು ನಾನು ಯಾರ ಮುಂದಾದರೂ ನಾನು ಹೇಳಲೇಬೇಕು. ಇಲ್ಲ ಅಂದರೆ ತಪ್ಪು ಮಾಡಿದಾರೆ ಅನ್ನೋದು ಗೊತ್ತಾಗಂಗೆ ಇಲ್ಲ. ಒಬ್ಬರಿಗಾದರೂ ಇವ್ರು ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕು. ನನಗೆ ಗೊತ್ತಿರೋದು ಎಲ್ರಿಗೂ ಗೊತ್ತಾಗಬೇಕು. ಇಲ್ಲ, ಇವ್ರಿಗೆ ನಾನು ಸರಿಯಾಗಿ ಪಾಠ ಕಲಿಸ್ಬೇಕು. ಗಂಡ ಆದರೆ ತಾಳಿ ಕಟ್ಟಿದ ಮಾತ್ರಕ್ಕೆ ಇವ್ರು ಹೇಳಿದ ಮಾತೆಲ್ಲ ಕೇಳಬೇಕಾ? ಕೇಳೋ ಮಾತೇ ಇಲ್ಲ, ಕೇಳೋದು ಇಲ್ಲ. ಯಾಕೆ ಕೇಳಬೇಕು? ಹಾಗೇನಾದರೂ ಆದ್ರೆ ನಾನು ಅಲ್ಲಿ ಹೋಗಿ ಅವ್ರ ತಂಗಿನ ಇಲ್ಲಿ ಕಳಿಸ್ತೀನಿ. ಅವರಿಬ್ಬರು ಗಂಡ ಹೆಂಡತಿ ಚಂದಾಗ ಇದ್ರೂ ನಾನು ಇರಕ್ಕೆ ಬಿಡಲ್ಲ. ನನಗಿಲ್ಲಿ ಕಷ್ಟ ಆಗತ್ತೆ ಅಂದಮೇಲೆ ಅಲ್ಲಿ ಅವ್ಳಿಗೂ ಕಷ್ಟ ಆಗಲೇಬೇಕು. ನಾನು ಇರೋದು ಹಿಂಗೆ. ನನಗೆ ಕಷ್ಟ ಆದ್ರೆ ಎಲ್ರಿಗೂ ಕಷ್ಟ ಆಗಲೇಬೇಕು. ಯಾರು ನೆಮ್ಮದಿಯಾಗಿರೋಕೆ ನಾನು ಬಿಡಂಗಿಲ್ಲ. ನಾನೇ ಇಲ್ಲಿ ಕಷ್ಟದಾಗ ಒದ್ದಾಡ್ತಿರ್ಬೇಕಾದ್ರೆ ಆಕೆಲ್ಲ ನಮ್ಮ ಅಣ್ಣನ ಜೊತೆ ಚಂದಾಗ ಇದ್ರ ನಾನು ಸುಮ್ಮನೆ ಬಿಡ್ತೇನೇನು? ಬಿಡು ಮಾತಾ ಇಲ್ಲ. ಅಯ್ಯೋ ಕಾಲ ನಡಿಯಾಕೆ ಬರವಾಲ್ತು. ಹೆಂಗೆ ಹೊಡೆದು ಹಲ್ಕಟ್ ಬಾಬಾ ತಂದ ಎಂಥ ಪರಿ ಹೊಡೆದು ಬಿಟ್ಟಾನು. ಅಯ್ಯೋ ಕುಂಟ್ಕೊಂತ ಹೋಗುವಂಗಾಗೈತಿ. ಅಮ್ಮ ಕಾಲ ಏನು ಮಾಡತ್ತೀಯ ಅಂಕಿತ? ಅಡ್ಗೆ ಏನು ಮಾಡಿದೆ ಯವ್ವ? ಹೊಟ್ಟೆ ನೋಡಿದ್ರೆ ಭಾಳ ಹಸದು ಬಿಟ್ಟದ. ಏನೈತಿ ಒಂದಿಟ ಉಣ್ಣಾಕ ನೀಡ್ಕೊಡ. ಹೊಟ್ಟೆ ಕವ ಕವ ಅನ್ನಕತ್ತದ. ಬೆಳಿಗ್ಗೆ ತಿಂದಿದ್ದಷ್ಟೇ, ಮಧ್ಯಾಹ್ನ ತಿನ್ಬೇಕಂದ್ರೆ ಈ ಚಿಂತ್ಯಾಗ ಊಟ ಮಾಡೋಕ್ಕಾಗಿಲ್ಲ. ಈಗ ನೋಡಿದ್ರೆ ಹೊಟ್ಟೆ ಮನಗಂಡು ಹಸದು ಬಿಟ್ಟತಿ. ಊಟ ಮಾಡ್ಬೇಕು ನಾನು. ನನಗೆ ಏನಾರ ಇದ್ದದನ್ನು ಹಚ್ಕೊಡವ, ಊಟ ಮಾಡ್ತೇನೆ. ಅಯ್ಯೋ ಅತ್ತಿ, ಅಡ್ಗೆ ಇನ್ನೂ ಏನು ಮಾಡಿಲ್ರಿ. ಅದನ್ನೇ ಏನು ಮಾಡ್ಬೇಕಂತ ಯೋಚನೆ ಮಾಡ್ಕೊತ ನಿಂತೇನಿ. ಏನು ಮಾಡಿದ್ರೆ ನನಗೆ ವಾಸನೆ ಬರ್ದ ವಾಂತಿ ಬರಂಗಿಲ್ಲಲ್ಲ, ಅದನ್ನ ಮಾಡ್ಬೇಕಂತ ಅನ್ಕೊಂಡೇನಿ. ನನಗೆ ಈ ಚಿತ್ರಾನ್ನ ಮಾಡೋಕ್ಕಾಗಿಲ್ಲ, ವಾಸನೆಗೆ ವಾಂತಿ ಬರ್ತದೆ. ಒಗ್ಗರಣೆ ಸ್ಮೆಲ್ ಅರಿಶಿನ ಹಾಕಿದ್ರೆ ಅರಿಶಿನದ ವಾಸನೆಗೆ ವಾಂತಿ ಬರ್ತದೆ. ಏನು ಮಾಡ್ಬೇಕಂತ ಗೊತ್ತಾಗದೆ ಯೋಚನೆ ಮಾಡಕತ್ತಾನ. ಅಂತಂದ್ರೆ ನೀವು ಏನೈತೆ ಅದನ್ನ ನೀಡ್ಕೊಡು ಅಂತಾರೆ. ನಾನು ಇನ್ನೂ ಏನೂ ಮಾಡೇ ಇಲ್ಲ. ಅಡುಗೆ ಮನೆಯಾಗ ಬಂದ ಯೋಚನೆ ಮಾಡಕತ್ತಾನ. ನೀ ಹಿಂಗೆ ಯೋಚನೆ ಮಾಡ್ಕೊತ ನಿಂತ್ರೆ ಊಟ ಮಾಡೋದು ಯಾವಾಗ? ನೀನೇನು ಆರಾಮ್ ಗಡ ತಕ್ಕಿಂದ ಕುಂತಿದ್ದಿ ಬಸ್ರದನ್ ಅಂತ ಹೇಳಿ. ಇನ್ನು ಮತ್ತೆ ನಾವೇನು ಮಾಡ್ಬೇಕು ಹೇಳು? ಉಪವಾಸ ಏನೇನಂದ್ರೆ ನೋಡು, ನನಗೆ ಹೊಟ್ಟೆ ಹಸ್ತತಿ. ಜಲ್ದಿ ಅಡುಗೆ ಮಾಡಿಕೊಡು. ನಾನು ಹೊರಗೆ ಹೋಗ್ಬೇಕು. ನಂದು ಸ್ವಲ್ಪ ಕೆಲಸ ಐತಿ. ನಾನು ಪತ್ತಾರ ಅಂಗಡಿಗೆ ಹೋಗಿ ಬರ್ಬೇಕು. ಪತ್ತಾರ ಅಂಗಡಿಗ ಯಾಕತ್ತೆ? ಮತ್ತೇನಾದರೂ ತರಕತ್ತರೇನು? ಪತ್ತಾರ ಅಂಗಡಿಗ ಅಂತ ಯಾಕೆ ಹೇಳತ್ತಿದ್ದಿ? ಪತ್ತಾರ ಅಂಗಡಿಗೆ ಹೊಂಟೇನ. ಯಾಕೆ ಏನಾರ ಆಗೈತೇನ? ಮತ್ತೆ ಯಾಕೆ ಏನಾರ ತರಕ್ಕೆ ಹೋಗ್ಲಿ?
ಏನ ಹಂಗ ಜರ ಕೆಲಸ ಐತಿ ಅದಕ್ಕೆ ಹೊಂಟನ. ನೀನು ಯಾಕೆ ಇಟ್ಟು ಗಾಬರಿ ಅಂದ ನನಗೆ ಕೇಳಕತ್ತಿದ್ದಿ? ಪತ್ತಾರ ಅಂಗಡಿಗಾ ಅಂತೇಳಿ ಪತ್ತಾರ ಅಂಗಡಿಗೆ ಹೊಂಟೇರಿ ಅತ್ತಿ ಅಂತ ಕೇಳಿದ್ರೆ ಹೆಂಗಿರ್ತತಿ? ಹಿಂಗೆ ಕೇಳೋದು ಹೆಂಗಿರ್ತತಿ? ಯಾಕ ಏನ ನಿಂದು ಏನ ಕೆಲಸ ಐತನ ಹೋಗ? ಅಯ್ಯೋತಿ ಅದಲ್ರಿ, ನಾನು ಕಿವ್ಯಾಗಿನೂ ಒಲಿ ಮಾಡಿಸೋದಿತ್ತು, ಅದನ್ನ ಕೇಳ್ಬೇಕಂತ ಅನ್ಕೋನಿ. ಅವಾಗ ಹೇಳಿದ್ನಿ, ಅವ್ವ ಈಗ ರೊಕ್ಕಿಲ್ಲ, ನಿನ್ನ ಮದುವೆ ಅದನ್ನೇ ಮಾಡಿಸ್ಕೊಡ್ತಾನಂತ ಅಂದಿದ್ಲು. ಅದಕ್ಕೆ ಡಿಸೈನ್ ಹೇಳಿ ಬಂದ ಅವ್ವನ ಕಡೆ ರೊಕ್ಕ ಇಸದ ಕೊಟ್ರಾಯ್ತಂತ ಕೇಳೇನ್ರಿ ಪತ್ತಾರ ಅಂಗಡಿಗ. ಅಂದ್ರೆ ನಾನು ಬಂದ್ರಾಯ್ತಂತ ಹೇಳಿ ನೀವು ನೋಡಿದ್ರೆ ಹಿಂಗಂತಾರಲ್ರಿ ಅತ್ತಿ. ಅಯ್ಯೋ ಹೌದೇನ, ನಾನು ಈಕ್ಯಾಕೆ ಹಿಂಗೆ ಕೇಳಕತ್ತಾಳು ಪತ್ತಾರ ಅಂಗಡಿಗ ಅಂತೇಳಿ ಇಷ್ಟು ಗಾಬರಿಯಿಂದ ಅಂತ ಅನ್ಕೋನಿ. ಸರಿ ಸರಿ, ಹಂಗಾದ್ರೆ ಹೋಗುವಾಗ ನೀನು ಬರ್ತೀಯನ? ನಿಮ್ಮ ಮಾವನ ಬಾ ಅಂತ ಹೇಳೇನ, ನೋಡೋನು ಅವ್ನು ಏನು ಮಾಡ್ತಾನೆ ಇಲ್ಲ ಗೊತ್ತಿಲ್ಲ. ಬಂದ್ರೆ ಚಲೋ ಆತು, ಬರ್ದಿದ್ರ ನೀನು ಬರುವಂತ್ಯ. ಹಾಂ, ಮಾವ ಬಂದ್ರು ಆತು ಬರ್ದಿದ್ರು ಆತ್ರಿ, ನಾನು ಬರ್ತೇನೆ ನಿಮ್ಮ ಜೊತೆ. ನಾನು ಒಂದು ಕಿವಿ ಓಲೆ ನೋಡ್ಬೇಕು, ಜುಮ್ಕಿ ನೋಡ್ಬೇಕು ಅನ್ಕೊಂಡು, ಇಲ್ಲ ಬೆಂಡವಾಲಿ ನೋಡ್ಬೇಕು ಅನ್ಕೊಂಡು, ಯಾವ ಚಂದ ಅನ್ಸುತ್ತೆ ಅದನ್ನ ನೋಡ್ತೇನೆ ರೀ, ಹೊಸ ಟೈಪ್. ಹೌದಾ, ಸರಿ ಸರಿ, ಮೊದಲು ಈಗ ಅಡುಗೆ ಮಾಡ, ಹೊಟ್ಟೆ ಸದ ಹಾಮಾಗೈತಿ, ಸಿಟ್ನ್ಯಾಗ ಏನು ಮಾಡಲಿ ಅನ್ನೋಂಗಾಗೈತಿ. ಅಯ್ಯೋ ಈ ಕಾಲು ಒಂದು ಸಾತಿ ನಿಂದ್ರಕ್ಕೂ ಆಗಲ್ದ, ಇಲ್ಲೇ ಕುಂದಿರ್ತಾನೆ, ಇದ್ದಿದ್ದನಾರ ಹಚ್ಕೊಡ ಕಡೆ ತಿಂದು ಹೊಕ್ಕನ ಕಡೆ. ನೋಡ್ತೇನೆ ರತಿ ಏನೈತೆ ಏನಿಲ್ಲ ಅಂತೇಳಿ ನೋಡ್ತೀನಿ, ಇದ್ದದನ್ನ ಹಚ್ಕೊಡ್ತೇನೆ, ಕುಂದ್ರಿ. ಯವ್ವ ಏನಾರ ಇರ್ವತ್ತು ಯಾಕಂತ ಅದನ್ನ ಹಚ್ಕೊಟ್ಬಿಟ್ಟು ನಾನು ತಿಂದ್ಬಿಡ್ತೇನೆ, ನಾನು ಹೊಟ್ಟಿ ಭಾಳ ಹಸದ್ ಬಿಟ್ಟತಿ. ಅಯ್ಯೋ ದೇವ್ರ. ಅಲ್ಲ ಅತ್ತಿ, ನೀವು ಕಿತ್ತಿದ್ದನ್ನು ತಿಂತೀರಿ? ಅಲ್ಲ, ನೀವು ಯಾವತ್ತೂ ತಂಗಳನ್ನ ತಿನ್ನಂಗಿಲ್ಲಲ್ಲ, ನೀವು ಉಳಿದಿರೋದನ್ನ ಮುಸ್ರಿ ಪಾನಿಗೆ ಹಾಕ್ತೀರಿ, ಅಂತಾದ್ರಾಗ ನೀವು ತಂಗಳನ್ನ ತಿಂತಾರಿ, ಇದ್ದಿದ್ದನ್ನು ಕೋಡ್ ಅನ್ನಕತ್ತಾರಲ್ಲ, ನನಗೆ ಆಶ್ಚರ್ಯ ಆಗತ್ತತಿ. ನೀವು ಇದನ್ನು ಯಾವಾಗಲೂ ಸುಂದ್ರಿ ಯಾಕತ್ತಾನ ಕೊಡ್ತಿದ್ರಿ, ಈಗ ನೀವ ಕೇಳಾಗತ್ತಾರಂದ್ರೆ ಅದೇನೋ ಅಂತಾರಲ್ಲ, ಮಾಡಿದ ಪಾಪ ಆಡ್ದವ್ರಿಗೆ ಯಾಕಂತ ಹೇಳಿ, ನೀವು ಮಾಡಿದ ಪಾಪ ವಾಪಸ್ ಬಂದ ನಿಮ್ಗೆ ಸುತ್ಕೊಳಕತ್ತಾನ ನೋಡ್ರಿ. ನೀನ ನನ್ನ ಬುದ್ಧಿ ಹೇಳೋಷ್ಟ ಅದೇನ? ಶಾನೆ ಹೇಳದಿ, ಹೋಗು ಮೊದಲ ಏನೈತೆ ಅದನ್ನ ಹಚ್ಕೊಡು. ಹೊಟ್ಟಸ್ತಾಗ ಏನು ಮಾಡ್ತಾರ? ಇದ್ದಿದ್ದನ್ನ ತಿಂತಾರ, ಅದನ್ನ ಬಿಟ್ಟು ನೀ ಬಿಸಿದ್ ಮಾಡೋ ಮಟ್ಟ ಕಾಯ್ಕೊತ ಕುಂದ್ರಕ್ಕಾಕತ್ತೇನ? ನೀನು ಮೊದಲ ಏನು ಮಾಡ್ಲಿ ಅಂತ ಏನೋ ಯೋಚನೆ ಮಾಡ್ಕೊಂತ ನಿಂತಿದ್ದಿ. ನನಗೆ ಹೊಟ್ಟೆ ಹಸದ ಆಗೈತಿ, ನೀನು ಗಡತ್ತಾಗಿ ತಿಂದು ಕುಂತಿದ್ದಿ, ನಮ್ಗೆ ಹಸುವಾಗಂಗಿಲ್ಲೇನ? ಇದ್ದಿದ್ದು ಕೊಡಂದ್ರೆ ಮತ್ತೊಳೆ ಮಾಡಿದ ಕರ್ಮ ಸುತ್ಕೊಂಡು ಬರತ್ತ ನನಗೆ ಹೇಳ್ತಾಳೆ. ನನಗೆ ಗೊತ್ತೈತಿ ಯಾವಾಗ ಹೆಂಗಿರ್ಬೇಕು ಯಾವಾಗ ಹೆಂಗಿರ್ಬಾರ್ದು ಅಂತೇಳಿ. ನಿನ್ನ ಕಡೆಯಿಂದ ನಾನು ಕೇಳಿಸ್ಕೋಬೇಕಾಗಿಲ್ಲ ಏನ? ನನಗೆ ಮೊದಲು ಏನಿದ್ದು ನೋಡಿ ಊಟ ನೀಡ್ಕೊಡು, ಇಲ್ಲ ಅಂದ್ರೆ ಮತ್ತು ಸಿಟ್ಟ ಬಂದ ಏನೆಲ್ಲ ಅಂತ ನಾನು ಹೊಟ್ಟಸ್ದಾಗ. ಅಯ್ಯೋ ನೀವ ನೀಡ್ಕೊಡದ್ನಲ್ಲ, ನಾನು ನೀಡ್ಕೊಡ್ತಾ ಇರ್ತೇನೇನು? ನನಗೂ ಚಲೋನೇ ಆಯಿತು. ಈಗ ನಿಮ್ಮ ಸಲುವಾಗಿ ಒಬ್ಬರ ಸಲುವಾಗಿ ನಾನು ಅಡುಗೆ ಮಾಡಬೇಕಾಗಿತ್ತು. ಏನಾರ ಇದ್ರೆ ಅದನ್ನ ಹಚ್ಕೊಟ್ಬಿಡ್ತೀನಿ, ಅದನ್ನ ತಿಂದ್ಬಿಡ್ರಿ. ರಾತ್ರಿ ಟೈಮ್ ಜಲ್ದಿನ ಅಡುಗೆ ಮಾಡಿಬಿಡ್ತಾನು, ಅವಾಗೆಲ್ಲರೂ ಜಲ್ದಿ ಊಟ ಮಾಡಕ್ಕೆ ಬರ್ತೈತಿ. ಮತ್ತು ಇವಾಗೊಮ್ಮೆ ಅವಾಗೊಮ್ಮೆ ಎಲ್ಲಿ ಮಾಡ್ಕೊತ ಕುಂದಿರಲಿ ನಾನು ಅದನ್ನ ಯೋಚನೆ ಮಾಡ್ಕೊತ ಮೊದಲೇ ನನಗೆ ಅಡುಗೆ ಮಾಡೋಕೆ ಆಗಂಗಿಲ್ಲ, ವಾಂತಿ ಬೇರೆ ಆಗುತ್ತೆ, ಏನು ಮಾಡಲಿ ಅಂತ ಯೋಚನೆ ಮಾಡಕತ್ತಿದ್ದೆ. ಚಲೋ ಆಯ್ತು. ಸರಿ ಸರಿ ನೋಡು ಹೋಗು. ನೋಡಿದೆ ಏನೋ ತಪ್ಪು ಮಾಡಿರು, ದೇವ್ರು ಅದನ್ನು ಇಲ್ಲೇ ತೋರಿಸ್ತಾನ. ಇಷ್ಟು ದಿನ ಈ ಅತ್ತೆ ಸುಂದ್ರಿ ಅಕ್ಕಾಗ ತಂಗಳನ್ನ ಹಳಸಿದ್ದನ್ನ ಕೊಡ್ತಿದ್ಲು, ಆದ್ರೆ ಈಗ ನೋಡು ಅಕ್ಕಾಗೆ ಬಾಯಿ ಬಿಟ್ಟು ಇದ್ದದ್ದನ್ನು ಕೊಡಂತ ಕೇಳತ್ತಾಳಂದ್ರೆ ಮಾಡಿದ ನಾವು ಏನೋ ತಪ್ಪು ಮಾಡಿದ್ರು ನಾವು ನಮ್ಮ ಬಾಯಿಂದ ಕೇಳುವಂಗ, ನಮಗೂ ಆ ಶಿಕ್ಷೆ ಆಗುವಂಗ ಈಗ ಆ ದೇವರು ಮಾಡೇ ಮಾಡ್ತಾನ. ಹಾಂ, ಮಾಡಿದ್ದನ್ನು ಮಾರಯ್ಯ ಅನ್ನುವಂಗ. ಈಗ ಮೊದಲೆಲ್ಲ ಏನಾಗ್ತಿತ್ತು, ನಾವು ಏನಾರ ಪಾಪ ಮಾಡಿದ್ರು ದೇವ್ರು ನಮ್ಗೆ ಭೂಮಿ ಮೇಲೆ ಸತ್ತ ಮೇಲೆ ಸ್ವರ್ಗಕ್ಕೆ ಹೋದ್ಮ್ಯಾಗ ಇಲ್ಲ ನರಕ ಸ್ವರ್ಗ ಅನ್ನೋದು ಇರ್ತಿತ್ತಂತ, ಅದ್ರಾಗ ಶಿಕ್ಷೆ ಕೊಡ್ತಿದ್ದಂತ. ಆದ್ರೆ ಇವಾಗ ಇಲ್ಲೇ ಕೊಡಾಕತ್ತಾನ. ಯಾರ ಎಷ್ಟ ತಪ್ಪು ಮಾಡಿದ್ರು ಇಲ್ಲೇ ಅವ್ರ ಕರ್ಮ, ಇಲ್ಲೇ ಅವ್ರು ಉಂಡ ಹೋಗ್ಬೇಕು. ದೇವರು ಯಾರನ್ನೂ ಬಿಡಂಗಿಲ್ಲ. ಮುಂದೆ ಒಂಥರ ಹಿಂದೆ ಒಂಥರ ಮಾಡಿದ್ರೆ ಮನಸ್ಸಲ್ಲಿ ಕೆಟ್ಟ ಭಾವನೆಗಳು ಇಟ್ಕೊಂಡು ಮುಂದೆ ನಾಟಕ ಮಾಡಿದ್ರೆ ಆ ದೇವ್ರಿಗೂ ಗೊತ್ತಾಗಂಗಿಲ್ಲ ಅಂತಲ್ಲ, ದೇವ್ರಿಗೆ ಎಲ್ಲ ಗೊತ್ತಾಗ್ತದೆ. ಎಲ್ಲ ಗೊತ್ತಾಗಿ ಅವ್ರಿಗೆ ಯಾವ ಶಿಕ್ಷೆ ಕೊಡಬೇಕು ಯಾವ ಶಿಕ್ಷೆ ಕೊಡಬಾರ್ದು ಅನ್ನೋದು ದೇವ್ರಿಗೆ ಗೊತ್ತಿರ್ತೈತೆ. ಅವ್ರು ಹೆಂಗೆ ಕಷ್ಟ ಅನುಭವಿಸ್ಬೇಕಂತಂದ್ರೆ ಅವ್ರು ಈ ಜಗತ್ತಿನಾಗ ಯಾರಿಗೂ ಸಿಗ್ಲಾರ್ದ್ರ ಅಷ್ಟೇ ಕಷ್ಟ ಅನುಭವಿಸ್ತಾರೆ. ಅದ್ರದ್ದು ಅವ್ರಿಗೆ ಗೊತ್ತಾಗ್ತಿರಂಗಿಲ್ಲ ಇದು ನಮ್ಗೆ ಯಾಕೆ ಇಷ್ಟು ಕಷ್ಟ ಆಗತ್ತೆ ಅಂತ ಹೇಳಿ. ಆದ್ರೆ ಆ ಕಷ್ಟ ಅವ್ರು ಮಾಡಿದ ತಪ್ಪಿಗೆ ಅವ್ರಿಗೆ ಅದು ಶಿಕ್ಷೆ ಆಗ್ತಿರ್ತದೆ. ಯಾರು ಎಷ್ಟು ತಪ್ಪು ಮಾಡಿರ್ತಾರಲ್ಲ ಅದ್ರ 10 ಪಟ್ಟು ಅವ್ರ ಶಿಕ್ಷೆ ಅನುಭವಿಸೇ ಇಲ್ಲಿಂದ ಜೀವನ ಕಳ್ಕೊತಾರ. ಇಲ್ಲ ಅಂದ್ರೆ ಹಂಗೆ ಇವಾಗ ಹೋಗಂಗೆ ಇಲ್ಲ. ನರಕದಾಗಿರ್ಕಿಂತ ಇಲ್ಲೇ ಭೂಮಿ ಮೇಲನ ಕಷ್ಟ ಜಾಸ್ತಿ ಅನುಭವಿಸಿ ಹೋಗ್ಬೇಕಾಗತ್ತೆ. ನನ್ನ ಗಂಡು ನೋಡಿದ್ರೆ ಅಷ್ಟೇ ತಪ್ಪು ಮಾಡತ್ತಾನ, ಅವಂಗ ನಾನು ಸರಿಯಾಗಿ ಬುದ್ಧಿ ಹೇಳಬೇಕು. ಇಲ್ಲಾಂದ್ರೆ ನಾಳೆ ಅವಂಗೇನಾದರೂ ಆದ್ರೆ ನನ್ನ ಮಕ್ಕಳ ನಾನು ಏನು ಮಾಡಬೇಕು? ಇಲ್ಲ ಇಲ್ಲ, ಅವ್ನಿಗೆ ಸರಿಯಾಗಿ ಬುದ್ಧಿ ನಾನು ಕಲಿಸಲೇಬೇಕು. ಇಲ್ಲಾಂದ್ರೆ ನಾನು ಈ ಮನೇನ ಬಿಟ್ಟು ಹೋಗಬೇಕು. ಅಲ್ಲ, ಊಟ ಹಚ್ಕೊಡಂದ್ರೆ ಏನು ಯೋಚನೆ ಮಾಡ್ಕೊತ ನಿಂತೆ? ನನಗೆ ಹೊಟ್ಟೆ ಸತತಿ ಏನಾರ ಇದ್ದನ್ನು ಹಚ್ಕೊಡಂತಂದ್ರೆ ಏನು ಯೋಚನೆ ಮಾಡ್ಕೊತ ನಿಂತಾರೆ? ಇಲ್ಲಿ ಬಡ ಬಡ ಹಚ್ಕೊಡಲೇ ಮುದಿಬಿ. ಸರಿ ಐತಿ, ಅದು ಏನೈತಿ ಅಂತ ಯೋಚನೆ ಮಾಡತ್ತಿದ್ನಿ. ನೋಡಿ ಹಚ್ಕೊಡ್ತಾನೆ, ಕುಂದ್ರಿ ಕೈ ತಕೊಂಬರತ್ತಿ. ಎಲ್ಲಿ ಕೈ? ಹೊಟ್ಟಿ ಹಸತಿ, ನಡೆಯಕ್ಕೆ ಆಗವಲ್ತ, ತಲೆ ತಿರ್ಗಾತತಿ ಗರ 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 ಅಂತ ಹೇಳಿ ಮೊದಲು ಊಟ ಹಚ್ಕೊಡು. ಊಟ ಮಾಡ್ತಾನೆ ನಾನು, ಆಮೇಲೆ ನೋಡಕ್ಕೆ ಬರ್ತೈತಿ. ಬೇಕಿದ್ರೆ ಕೈ ತಗೋತಾನೆ, ಆಮೇಲೆ ತಮ್ಗೆ ಇಲ್ಲೇ ಐತಿ ಊಟ ಒಂದು ಹಚ್ಕೊಡು, ಉಂಡ ಸಾಯ್ತಿನ ಕಡೆ ಆತ. ಸರಿ ಐತಿ, ಅನ್ನ ಐತಿ, ರಸಮ್ ಐತಿ, ಆಮೇಲೆ ಅದು ಎಂತ ಪಲ್ಯ ಅಂತಾರಲ್ಲ ಅದೊಂದು ಐತಿ.
ಹಚ್ಕೊಳ್ಳಿ ಅತ್ತಿ. ಹಚ್ಕೊಡು ಕೇಳ್ತೇನೆ. ಹೊಟ್ಟೆ ಕಬಾಕ್ ಬಂದೈತೆ, ಜಲ್ದಿ ಹಚ್ಕೊಡುವ. ಕುತ್ಕೊಂಡು ಬಡ ಬಡ ಉಂಡ ಹೊರಗೆ ಬರ್ತಾನೆ ಬಿಟ್ಟು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದಾರಿ ಅಂತ ಅನ್ಕೊಂಡಿನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತಾವು, ಚಲೋ ಬರತ್ತಾವೇನ್ರಿ ನೋಡ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಅಂತ ಕೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, UK ಕನ್ನಡ ಕಾರ್ಟೂನ್ ಸೀರಿಯಲಲ್ಲಿ UK ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ಜೀವನದಲ್ಲಿ ಕಷ್ಟ ನೋಡಿರೋಂಥ ಒಂದು ಹುಡುಗಿಯ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಎಲ್ಲರೂ ಮಿಸ್ ಮಾಡದೆ ನೋಡಿ, ವ್ಯೂಸ್ ಜಾಸ್ತಿ ಬರಲಿ. ತಾಯಿಲ್ಲದ ತವರೂರು ಕೂಡ ಹಾಗೆ ಜೀವನದಲ್ಲಿ ಕಷ್ಟ ನೋಡಿರೋಂಥ ಒಂದು ಹುಡುಗಿಯ ಕತೆಗೂ ಕೂಡ ವ್ಯೂಸ್ ಬರಲಿ ಅಂತ ನಾನು ಕೇಳ್ತಾ ಇದ್ದೀನಿ. ವ್ಯೂಸು ಜಾಸ್ತಿ ಬಂದಷ್ಟು ವಿಡಿಯೋಗಳು ನಿಮಗೆ ನೋಡೋದಕ್ಕೆ ಜಾಸ್ತಿ ಇರ್ತವೆ, ಕತೆಗಳು ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ನಿಮ್ಮ ಮುಂದೆ ಬರ್ತವೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.